ನಮಸ್ತೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ವೃಶ್ಚಿಕ ರಾಶಿಯವರ ಬಗ್ಗೆ ಚರ್ಚೆ ಮಾಡೋಣ. ಗ್ರಹಣದ ನಂತರ 90 ದಿನಗಳು ಹೇಗಿರುತ್ತೆ ಅಂತ. ವೃಶ್ಚಿಕ ರಾಶಿನಲ್ಲಿ ವಿಶಾಖ ನಕ್ಷತ್ರದ 4ನೇ ಪಾದ ಇದೆ, ಅನುರಾಧ ನಕ್ಷತ್ರದ 1, 2, 3, 4ನೇ ಪಾದ ಹಾಗೂ ಜ್ಯೇಷ್ಠ ನಕ್ಷತ್ರದ 1, 2, 3, 4ನೇ ಪಾದ. ಇವಾಗ ವಿಶಾಖ ನಕ್ಷತ್ರದ ಅಧಿಪತಿ ಬಂದು ಬೃಹಸ್ಪತಿಗಳು, ಹಾಗೆ ಅನುರಾಧ ನಕ್ಷತ್ರಾಧಿಪತಿ ಬಂದು ಶನೇಶ್ವರ, ಜ್ಯೇಷ್ಠ ನಕ್ಷತ್ರಾಧಿಪತಿ ಬಂದು ಬುಧ. ಇಲ್ಲಿ ಫಸ್ಟು ನಕ್ಷತ್ರ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ಆ ರಾಶಿ, ವೃಶ್ಚಿಕ ರಾಶಿಗೆ ಪರ್ಟಿಕ್ಯುಲರಾಗಿ ಯಾವ ರೀತಿ ಪ್ರಭಾವ ಇರುತ್ತೆ ಅನ್ನೋದಕ್ಕೆ ಫಸ್ಟ್ ಒಂದು ಸಿಂಪಲಾಗಿ ಒಂದು ಗ್ಲ್ಯಾನ್ಸ್ ಮಾಡೋಣ. ಯಾಕಂದರೆ ಅದು ಸ್ವಲ್ಪ ಕನ್ಸರ್ನ್ ಇದೆ, ಅಂದರೆ ಸ್ವಲ್ಪ ಯೋಚನೆ ಮಾಡೋಂಥ ಪರಿಸ್ಥಿತಿನಲ್ಲಿದೆ, ಅದಕ್ಕೋಸ್ಕರ ಸ್ವಲ್ಪ ಗ್ಲ್ಯಾನ್ಸ್ ಮಾಡೋಣ. ಇವಾಗ ನೋಡಿ, ವೃಶ್ಚಿಕ ರಾಶಿ ಅಧಿಪತಿ ಬಂದು ಕುಜ ಎಲ್ಲಿದ್ದಾರೆ? ಚತುರ್ಥ ಭಾವದಲ್ಲಿದ್ದಾರೆ. ವೃಶ್ಚಿಕ ರಾಶಿಯಿಂದ ಅಂದರೆ ಕುಂಭರಾಶಿನಲ್ಲಿ ಯಾರೊಟ್ಟಿಗೆ ಇದ್ದಾರೆ? ರಾಹು, ಸೂರ್ಯ, ಬುಧ, ಅದು ವಕ್ರ ಬುಧ. ಆಮೇಲೆ ವೃಶ್ಚಿಕ ರಾಶಿಯ ಓನರ್ ಕೇತು ಸಿಂಹರಾಶಿನಲ್ಲಿದ್ದು, ಸಿಂಹರಾಶಿನಲ್ಲಿ ಕೂತ್ಕೊಂಡು ಅವರು ಕೂಡ ವೀಕ್ಷಣೆ ಮಾಡ್ತಾರೆ. ಯಾರಿಗೆ? ಕುಜನಿಗೆ. ಅದೊಂದು ಕಡೆ ಆಯಿತು. ಇವಾಗ ಸೆಕೆಂಡ್ ಪಾಯಿಂಟು, ಎರಡನೇ ಮನೆ ಅಧಿಪತಿ ಹಾಗೂ ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿದ್ದಾರೆ. 8ನೇ ಮನೆ ಹಾಗೂ 11ನೇ ಮನೆ ಅಧಿಪತಿ ಬುಧ ಕುಂಭರಾಶಿನಲ್ಲಿ ವಕ್ರಗತಿಯಲ್ಲಿ ಚಲಿಸ್ತಾ ಇದ್ದಾರೆ. ಅಲ್ಲಿ ದಶಮಾಧಿಪತಿ ಸೂರ್ಯ ಕೂಡ ಇದ್ದಾರೆ. ಆಯಿತಾ? ಇನ್ನೊಂದೇನಪ್ಪ ಅಂದರೆ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ, ತೃತೀಯಾಧಿಪತಿ ಮತ್ತು ಚತುರ್ಥಾಧಿಪತಿ ಒಟ್ಟಿಗೆ ಇದ್ದಾರೆ. ಅಂದರೆ ಸಪ್ತಮ ಮತ್ತು ವ್ಯಯಾಧಿಪತಿ ಬಂದು ಶುಕ್ರ, ತೃತೀಯ ಮತ್ತು ಚತುರ್ಥಾಧಿಪತಿ ಬಂದು ಶನೇಶ್ವರ. ನಾನು ವೃಷಭ ರಾಶಿಗೆ ನಾನು ಹೇಳಿದ್ದೆ ಪರ್ಟಿಕ್ಯುಲರಾಗಿ, ಇವಾಗ 11ನೇ ಮನೆ ಅಧಿಪತಿ ಏನಾದರೂ 3ನೇ ಮನೆಗೆ ಬಂತು ಅಂದರೆ ಅರ್ಥ ಏನು? ಅವ್ರು ಏನಾದ್ರು ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ, ಅದು ನಾನು ಯಾವುದಕ್ಕೂ ಹೇಳಿದೆ ಅಂದರೆ ಪರ್ಟಿಕ್ಯುಲರಾಗಿ ಮೃಗಶಿರ ನಕ್ಷತ್ರಕ್ಕೆ. ಯಾಕಂದರೆ ಮೃಗಶಿರ ನಕ್ಷತ್ರ ಅಧಿಪತಿಯಲ್ಲಿ ಇದ್ರಲ್ವಾ, ಅದು 11ನೇ ಮನೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತಾ ಇರಬೇಕಾದ್ರೆ ನಾನು ಒಂದು ಪಾಯಿಂಟ್ ಬಂತು, ಅದು ನಾನು ಹೇಳಿದ್ದೆ. 11ನೇ ಮನೆ ಅಧಿಪತಿ ಬಂದು ತೃತೀಯ ಭಾವಕ್ಕೆ ಬಂದರೆ ಅವರ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅಂತ. ಇವಾಗ 11ನೇ ಮನೆ ಅಧಿಪತಿ ಚತುರ್ಥದಲ್ಲಿದ್ದಾರೆ, ಆದರೆ ವಕ್ರಗತಿಲಿದ್ದಾರೆ. ವಕ್ರಗತಿಯ ಅರ್ಥ ಏನಂದರೆ ಅವರು 3ನೇ ಮನೆಗೆ ಬರ್ತಿದ್ದಾರೆ. ಯಾರು? ಬುಧ. ಆಯಿತಾ? ಸೊ ಆ ಚತುರ್ಥ ಸ್ಥಾನಕ್ಕೆ ತೃತೀಯ ಸ್ಥಾನ ಬಂದ್ಬಿಟ್ಟು 12ನೇ ಮನೆ, ಅಂದರೆ ಚತುರ್ಥದಿಂದ ಲೆಕ್ಕ ಮಾಡಿದ್ರೆ ಅದು 12ನೇ ಮನೆ, ವ್ಯಯಭಾವ. ಚತುರ್ಥ ಏನು? ನಿಮ್ಮ ತಾಯಿ, ನಿಮ್ಮ ಮನೆ, ನಿಮ್ಮ ವಾಹನ, ಪಬ್ಲಿಕ್, ಆಮೇಲೆ ನಿಮ್ಮ ಕಂಫರ್ಟ್. ಒಂದು ಲೆವೆಲ್ಗೆ ನಾವು ನೋಡ್ತೀವಿ, ನಿಮ್ಮ ಕಂಫರ್ಟ್, ನಿಮ್ಮ ಮನಸ್ಸು, ಇದೆಲ್ಲ ನೋಡ್ತೀವಿ. ಅಂದರೆ ಜಾತಕನ ಮನಸ್ಸು, ಇದೆಲ್ಲ ನೋಡ್ತೀವಿ. ಆಯಿತಾ? 11ನೇ ಮನೆ ಅಧಿಪತಿ ಬಂದು ಚತುರ್ಥಕ್ಕೆ ಬಂದರೆ ಏನಾಗುತ್ತೆ? ಅದು 6ನೇ ಮನೆ. ನೋಡಿ, ಇಲ್ಲೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದಿದೆ. ಏನಪ್ಪ ಅದು ಅಂದರೆ, 2ನೇ ಮನೆ ಅಧಿಪತಿ ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿದ್ದಾರೆ. ಅಷ್ಟಮಾಧಿಪತಿ ಮತ್ತು ಏಕಾದಶಾಧಿಪತಿ ಬಂದು ಚತುರ್ಥದಲ್ಲಿದ್ದಾರೆ. ತೃತೀಯ ಮತ್ತು ಚತುರ್ಥಾಧಿಪತಿ ಬಂದು ಪಂಚಮದಲ್ಲಿದ್ದಾರೆ. ಸಪ್ತಮ ಮತ್ತು ವ್ಯಯಾಧಿಪತಿ ಬಂದು ಪಂಚಮದಲ್ಲಿದ್ದಾರೆ. ಹಾಗೆಯೇ ದಶಮಾಧಿಪತಿ ಚತುರ್ಥದಲ್ಲಿದ್ದಾರೆ. ಆಯಿತಾ? ಇವಾಗ ಮೇಯ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ತೃತೀಯ ಮತ್ತು ಚತುರ್ಥಾಧಿಪತಿ ಒಟ್ಟಿಗೆ, ಅಂದರೆ ಶನಿ ಒಟ್ಟಿಗೆ ಶುಕ್ರ ಇದ್ದಾಗ ಫಸ್ಟ್ ಏನಾಗುತ್ತೆ? ಪಂಚಮ ಶನಿ ಇರೋದು ಕಾರಣದಿಂದ ಅವರ ಆರೋಗ್ಯ ಕೆಡುತ್ತೆ. ಫಸ್ಟು ಒಂದು ವೇಳೆ ಅವರ ಆರೋಗ್ಯ ಕೆಟ್ಟಿಲ್ಲ ಅಂದರೆ, ಚೆನ್ನಾಗಿದ್ದರು, ಹೆಲ್ತಿಯಾಗಿದ್ದರು ಅಂದರೆ, ಟಚ್ ವುಡ್ ಹಂಗೆ ಇರಲಿ, ಅವರ ಸ್ಪೌಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಯಾರಿಗೆ? ವೃಶ್ಚಿಕ ರಾಶಿನವರಿಗೆ ಪರ್ಟಿಕ್ಯುಲರಾಗಿ. ಆಯಿತಾ? ಇದು ಆರೋಗ್ಯ ಸಮಸ್ಯೆ ಇಲ್ಲ, ಅದು ಅವರ ಆರೋಗ್ಯ ಸಮಸ್ಯೆ ಕೆಟ್ಟಿಲ್ಲ ಅಂದ್ರೂ ಅವರು ಸ್ಪೌಸ್ ಆರೋಗ್ಯ ಸಮಸ್ಯೆ ಏನಾದ್ರು ಹೆಚ್ಚು ಏರುಪೇರಾಗುತ್ತೆ. ಅಥವಾ ಅವರ ಕುಟುಂಬದಲ್ಲಿ ಯಾರು ವೃದ್ಧರು ಇರ್ತಾರೋ, ಸ್ವಲ್ಪ ದೊಡ್ಡವರು, ವಯಸ್ಸಲ್ಲಿ ದೊಡ್ಡವರು ಇರ್ತಾರಲ್ಲ,
ಅವರ ಆರೋಗ್ಯ ಸಿಕ್ಕಾಪಟ್ಟೆ ಕೆಡುತ್ತೆ. ಆಮೇಲೆ ಅವ್ರಿಗೋಸ್ಕರ ಅವ್ರ ಆರೋಗ್ಯಕ್ಕೋಸ್ಕರ ಸಿಕ್ಕಾಪಟ್ಟೆ ಖರ್ಚು ಮಾಡೋ ಸ್ಥಿತಿ ಬರುತ್ತೆ. ಯಾಕಪ್ಪ ಅಂದರೆ ಶನೈಶ್ಚರ ಪಂಚಮದಲ್ಲಿ ಕೂತ್ಕೊಂಡು ಸಪ್ತಮದಲ್ಲಿ ನೋಡ್ತಿದ್ದಾರೆ, ಹಾಗೆಯೇ ಪಂಚಮದಲ್ಲಿ ಕೂತ್ಕೊಂಡು ಏಕಾದಶ ಭಾವ ನೋಡ್ತಿದ್ದಾರೆ, ಮತ್ತು ಪಂಚಮದಲ್ಲಿ ಕೂತ್ಕೊಂಡು ಲಾಭಸ್ಥಾನ ಅಂದರೆ 2ನೇ ಮನೆ ನೋಡ್ತಿದ್ದಾರೆ. ಅವರ ಅಕ್ಯುಮುಲೇಟೆಡ್ ವೆಲ್ತ್ ಇಲ್ಲ ಆರೋಗ್ಯ ಸಮಸ್ಯೆ ಆಗುತ್ತೆ, ಇಲ್ಲ ಸ್ಪೌಸ್ ಒಟ್ಟಿಗೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಅಥವಾ ಅವರ ಮನೆಯಲ್ಲಿ ಯಾರು ಸ್ವಲ್ಪ ವಯಸ್ಸಲ್ಲಿ ಅವ್ರಿಗಿಂತ ಹಿರಿಯರು ಇರ್ತಾರೋ, ಇಲ್ಲ ಯಾರೇ ಆಗಿರ್ಬೋದು, ಅವರು ಹೆಲ್ತ್ ಪ್ರಾಬ್ಲಮ್ಗೋಸ್ಕರ ಅವ್ರ ಹೆಲ್ತ್ ಇಶ್ಯೂಸಿಂದ ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ಹಣ ಕಳ್ಕೊಳ್ತಾರೆ. ಒಂದು. ಎರಡನೇದು, 11ನೇ ಮನೆ ಅಧಿಪತಿ ಚತುರ್ಥ ಭಾವಕ್ಕೆ ಬಂದರೆ 11ರಿಂದ ಚತುರ್ಥ ಭಾವ ಷಷ್ಠಮ. ರೋಗ, ರಿಪು, ಋಣ ಅಂದರೆ ರೋಗ, ಷಡ್ರಿಪುಗಳು, ಆಮೇಲೆ ಋಣ. ರೋಗ ಅಂದರೆ ಅವ್ರಿಗೇನೆ ಅವರ ಜಾತಕದಲ್ಲಿ ಅಷ್ಟು ಷಷ್ಠಮ ಸ್ಥಾನ, ಅಷ್ಟಮ ಸ್ಥಾನ ಮತ್ತು ವ್ಯಯಭಾವ ಅಂದರೆ ದ್ವಾದಶ ಸ್ಥಾನ ಸ್ವಲ್ಪ ಪಾಪಗ್ರಹಗಳಿದ್ದು ಸ್ವಲ್ಪ ಅಷ್ಟು ಸ್ಟ್ರೆಂತ್ ಇಲ್ಲ ಅಂದರೆ, ಯಾರಿಗೆ ಲಗ್ನಕ್ಕೆ ಸ್ಟ್ರೆಂತ್ ಇಲ್ಲ, ಲಗ್ನ ಪವರ್ಫುಲ್ಲಾಗಿಲ್ಲ, ಕೇಂದ್ರದಲ್ಲಿಲ್ಲ, ಧರ್ಮ ತ್ರಿಕೋಣದಲ್ಲಿಲ್ಲ ಅಂತ ಏನಾದ್ರು ಆಯಿತು ಅಂದರೆ ಅವರ ಹೆಲ್ತ್ ಸ್ವಲ್ಪ, ಅದಕ್ಕೆ ನಾನು ಹೇಳ್ತಾರೆ ಅವರ ಹೆಲ್ತ್, ವೃಶ್ಚಿಕ ರಾಶಿಯವ್ರ ಹೆಲ್ತ್ ಡಿಕ್ರೀಸ್ ಆಗುತ್ತೆ, ಅವ್ರ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಇನ್ ಕೇಸ್ ಅವ್ರ ಹೆಲ್ತ್ ಚೆನ್ನಾಗಿತ್ತು ಅಂದರೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಅಂತ ನಾನು ಅದಕ್ಕೆ ಹೇಳಿದ್ದು, ಆಯಿತಾ. ಸೊ 11ನೇ ಮನೆ ಅಧಿಪತಿ ಯಾವಾಗ ಚತುರ್ಥಕ್ಕೆ ಭಾವಕ್ಕೆ ಬರ್ತಾರೋ ಅದು ಷಷ್ಠಮ ಸ್ಥಾನ. ರೋಗ ಅಂದರೆ ಆಯಿತು, ಹೇಳಾಯ್ತು ನಾನು. ಷಡ್ರಿಪುಗಳು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ್ಯ, ಇದೆಲ್ಲ ನಮ್ಮ ಶತ್ರುಗಳು, ನಮ್ಮ ಒಳಗಿರೋ ಶತ್ರುಗಳು, ಹೊರಗಡೆ ಇರೋ ಶತ್ರು ಅಲ್ಲ. ಫಸ್ಟ್ ಅವರೊಳಗಿರೋ ಶತ್ರುನೇ ಅವ್ರಿಗೆ ಕಾಡಕ್ಕೆ ಶುರು ಆಗುತ್ತೆ. ಅಂದರೆ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ ಪಬ್ಲಿಕ್ ಒಟ್ಟಿಗೆ. ಚತುರ್ಥ ಭಾವ ಪಬ್ಲಿಕ್, ಅವರ ತೃತೀಯ ಭಾವ ಕಮ್ಯುನಿಕೇಷನ್, ತೃತೀಯಾಧಿಪತಿ ಚತುರ್ಥಾಧಿಪತಿ ಸ್ವಯಂ ಶನಿ. ಸೊ ಅವ್ರು ಯಾರ ಹತ್ರನೂ ಮಾತಾಡಲಿ, ಮನೇಲಾಗಿರಲಿ ಹೊರಗಡೆ ಆಗಿರಲಿ, ಕಮ್ಯುನಿಕೇಷನಿಂದ ಅವರ ವರ್ತನೆಯಿಂದ ಏನಾಗುತ್ತೆ, ಅದು ಬುಧ ವಕ್ರ ಇದ್ದಾರೆ, ಅದೇನಾಗುತ್ತೆ, ಅದು ಸ್ವಲ್ಪ ಒಳ್ಳೆ ಕಮ್ಯುನಿಕೇಷನ್ ಇಲ್ದಿರ ಒಳ್ಳೆ ರಿಲೇಷನ್ಶಿಪ್ ಇರಲ್ಲ, ಮನೇಲೇ ಆಗಲಿ ಹೊರಗಡೆ ಆಗಲಿ ಪಬ್ಲಿಕಲ್ಲಾಗಲಿ. ಅದು ಇನ್ ಕೇಸ್ ಅದೆಲ್ಲ ಚೆನ್ನಾಗಿತ್ತು ಅಂದರೆ ಋಣ ಅಂದರೆ ಏನಾದ್ರು ಅವ್ರ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ, ಇಲ್ಲ ನೀವು ಅವರು ಲೋನ್ಗಿನ್ ತೊಗೊಂಡು ಇನ್ವೆಸ್ಟ್ ಮಾಡಿದರೆ, ಆಲ್ರೆಡಿ ಫಾರ್ ಎಕ್ಸಾಂಪಲ್ ಒಂದು ಹೋಮ್ ಲೋನ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ, 1-2 ವರ್ಷದಿಂದ ನಡೀತಾ ಇದೆ ಅಂತ, ಸಡನ್ನಾಗಿ ಸ್ವಲ್ಪ ಪ್ರಾಬ್ಲಮ್ಗಳು ಬರುತ್ತೆ ಲೋನ್ ಕ್ಲಿಯರ್ ಮಾಡೋದ್ರಲ್ಲಿ, ಇಲ್ಲ ಅವ್ರಿಗೆ ಇನ್ಕಮ್ ಬರೋದ್ರಲ್ಲಿ ಸಡನ್ನಾಗಿ ಪ್ರಾಬ್ಲಮ್ ಬರುತ್ತೆ. ಈ ಕಡೆ ಲೋನ್ ಕ್ಲಿಯರ್ ಮಾಡಲ್ಲ, ಇಲ್ಲ ನಮ್ಮ ದೈನನಿತ್ಯ ಖರ್ಚು ಕಡೆ ಗಮನ ಕೊಡಲ್ಲ, ಎಲ್ಲರಿಗೂ ಅಲ್ಲ ಕೆಲವ್ರಿಗಾಗುತ್ತೆ. ಸೊ ಈ ಥರ ಪರಿಸ್ಥಿತಿ ಉಂಟಾಗುತ್ತೆ ಯಾವಾಗ 11ನೇ ಮನೆ ಅಧಿಪತಿ ಚತುರ್ಥದಲ್ಲಿ ಬಂದಿದ್ದಾಗ. ಆದರೆ ಅಲ್ಲೊಂದು ಅಡ್ವಾಂಟೇಜ್ ಇದೆ, ಸ್ಮಾಲ್ ಅಡ್ವಾಂಟೇಜು. ದ್ವಿತೀಯಾಧಿಪತಿ ಅಷ್ಟಮದಲ್ಲಿದ್ದಾರೆ, ವಕ್ರಗತಿಲಿದ್ದಾರೆ. ಏನೋ ಒಂದು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಹಿಂದೆ ಒಂದು 10 ವರ್ಷದಿಂದ, ಇಲ್ಲ 2 ವರ್ಷದಿಂದ, ಇಲ್ಲ ಒಂದು 5 ವರ್ಷದಿಂದ ಅವ್ರ ಕೈಯಿಂದ ಏನೋ ಒಂದು ಒಳ್ಳೆಯ ಕಾರ್ಯ ಮಾಡಿದರೆ ಸಡನ್ನಾಗಿ, ಯಾಕಂದರೆ ಅಷ್ಟಮ ಭಾವ ಅಲ್ಲ, ಸಡನ್ನಾಗಿ ಅವ್ರಿಗೆ ದೇವ್ರ ಕೃಪೆನೂ ಆಗುತ್ತೆ. ಅಂಥ ಪರಿಸ್ಥಿತಿ ಬಂದಾಗ ಅದನ್ನು ಮ್ಯಾನೇಜ್ ಮಾಡೋ ಶಕ್ತಿನೂ ಬರುತ್ತೆ, ಆಯಿತೆ. ಅದರೊಟ್ಟಿಗೆ ಕೇತು, ರಾಹು ಏನು ಇಂಡಿಕೇಟ್ ಮಾಡ್ತಾರಂದರೆ, ವೃಶ್ಚಿಕ ರಾಶಿನವರು ಸಾಕಿರೋ ಪ್ರಾಣಿ ಇರಬಾರ್ದು, ಅದು ನಾಯಿ ಆಗಿರಲಿ ಬೆಕ್ಕೆ ಆಗಿರಲಿ, ಆಯಿತಾ. ಸಾಕಿರೋ ಪ್ರಾಣಿ ಇರಬಾರ್ದು ಅಂದರೆ ಬೀದಿ ನಾಯಿ ಇರುತ್ತಲ್ಲ, ಬೀದಿ ನಾಯಿ ಮತ್ತು ಸ್ಟ್ರೇ ಕ್ಯಾಟ್ಗಳು ಎಲ್ಲ ಮನೆಗೆ ಹೋಗ್ತಾ ಇರುತ್ತೆ. ಅಂಥ ಪ್ರಾಣಿಗಳಿಗೆ ವೃಶ್ಚಿಕ ರಾಶಿಯವರು ಏನಾದರೂ ಊಟ ಹಾಕಿದ್ರೆ, ಅದು ಅವ್ರ ಮನೆಗೆ ಬಂದಾಗ ಓಡಿಸ್ದಿರ ಏನಾದರೂ ಊಟ ಹಾಕಿ ಅದರೊಟ್ಟಿಗೆ ಒಂದು ಪ್ರೀತಿಯಿಂದ ನಡ್ಕೊಂಡ್ರೆ ಅದಕ್ಕೂ ಅನಿಸ್ಬೇಕು, ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ, ನಮ್ಮನ್ನು ಓಡಿಸ್ತಾ ಇಲ್ಲ, ಏನೋ ಊಟ ಕೊಡ್ತಿದ್ದಾರೆ ಅಂತ. ಅದನ್ನು ನಾಯಿ ಆಗಿರಲಿ ಬೆಕ್ಕೆ ಆಗಿರಲಿ ಪ್ರೀತಿಯಿಂದ ನೋಡಿಕೊಂಡ್ರೆ, ಊಟ ಹಾಕೋದು ಏನೋ ಮಾಡಿದ್ರೆ, ಈ ಗ್ರಹಣದ್ದು ಎಫೆಕ್ಟ್ ಇದೆಯಲ್ಲ, ನೆಗೆಟಿವ್ ಎಫೆಕ್ಟ್ ಪ್ರಮಾಣ ಕಮ್ಮಿ ಆಗುತ್ತೆ. ಒಂದು ಸರಿ ಅಲ್ಲ, ಯಾವಾಗ ಆಗುತ್ತೆ ಮಾಡಿ ಧಾರಾಳವಾಗಿ. ವೃಶ್ಚಿಕ ರಾಶಿಯವರು ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇರೋದು. ಇವಾಗ ವಿಶಾಖ ನಕ್ಷತ್ರಕ್ಕೆ ಬರೋಣ.
ವಿಶಾಖ ನಕ್ಷತ್ರಾಧಿಪತಿ ಗುರು ಬಂದ್ಬಿಟ್ಟು ಇಲ್ಲಿ ಅಷ್ಟಮದಲ್ಲಿದ್ದಾರೆ ಅಂತ ಹೇಳಿದ್ವಿ, ಅವೆಲ್ಲ ಹೇಳಿದ್ನಲ್ವಾ. ಇವ್ರಿಗೆ ಅನ್ನೆಸೆಸರಿ ಖರ್ಚಾಗಬಾರ್ದು. ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಮನೇಲಿರೋರು ಯಾರದೇ ಆಗಿರಲಿ, ಯಾರಾದರೂ ಒಬ್ರಿಗೆ ಮೈ ಹುಷಾರಿಲ್ಲ ಅಂದರೆ ಅದು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಯಾರೇ ಮನೆಯಲ್ಲಿ ಯಾರಾದರೂ ಒಬ್ಬರು ಮೈ ಹುಷಾರಿಲ್ಲ ಅಂದರೆ ಎಷ್ಟು ಅಪ್ಸೆಟ್ ಆಗೋದು ಗೊತ್ತಾ. ಸೊ ಅಂಥದ್ದೆಲ್ಲ ಆಗಬಾರ್ದು ಅನ್ನೋದು ಆದರೆ ಸಿಂಪಲ್ಲಾಗಿ ಈ ವಿಶಾಖ ನಕ್ಷತ್ರದವರು ಪ್ರತಿದಿನ ದುರ್ಗಾ ಚಾಲೀಸ ಕೇಳಲೇಬೇಕು. ಅದರೊಟ್ಟಿಗೆ ಹನುಮಾನ್ ಚಾಲೀಸ ಕೂಡ ಕೇಳಲೇಬೇಕು. ಯಾಕೆ? ಪಂಚಮದಲ್ಲಿ ಶನೈಶ್ಚರ ಇದ್ದಾರೆ, ಪಂಚಮದಿಂದ ದ್ವಿತೀಯ ಸ್ಥಾನ ನೋಡ್ತಿದ್ದಾರೆ, ಪಂಚಮದಿಂದ ಸಪ್ತಮ ಸ್ಥಾನ ನೋಡ್ತಿದ್ದಾರೆ, ಪಂಚಮದಿಂದ ಏಕಾದಶ ಭಾವ ನೋಡ್ತಿದ್ದಾರೆ. ಸೊ ಅವರಿಗೆ ಗೊತ್ತಿಲ್ದಿರ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ದುಡ್ಡು ಕಳ್ಕೊಳ್ಳೋದು, ಆಮೇಲೆ ತಲೆ ಮೇಲೆ ಕೈ ಇಟ್ಕೊಳ್ಳೋದು. ಅದು ಏನು ತೃತೀಯಾಧಿಪತಿ ಕೂಡ ಹೌದು. ಅಂದರೆ ಥ್ರೂ ಸೋಷಲ್ ಮೀಡಿಯಾ, ಥ್ರೂ ಆನ್ಲೈನ್ ಗ್ಯಾಮ್ಲಿಂಗ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡೋದ್ರಲ್ಲೋ, ಇಲ್ಲ ಯಾರೋ ಇದು ಸೈಬರ್ ಕ್ರೈಮ್ ಮಾಡ್ತಾರಲ್ಲ ಆ ಮೂಲಕನೂ ಇರ್ಬೋದು. ಹಂಗೆಲ್ಲ ಲಾಸ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ವಿಶಾಖ ನಕ್ಷತ್ರದವರು ತಪ್ಪದಿರ ದುರ್ಗಾ ಚಾಲೀಸ, ಹನುಮಾನ್ ಚಾಲೀಸ ಪ್ರತಿದಿನ ಕೇಳಬೇಕು. ಊಟ ಮಾಡ್ತಿರೋ ಬಿಡ್ತಿರೋ, ಆದರೆ ಈ ದೇವ್ರದ್ದು ನಾಮ ಹೇಳೋದು ಕೇಳೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದೇನಪ್ಪ ಅಂದರೆ ಸುಮ್ಮನೆ ನಾನು ಹೇಳಿದೆ ಅಂತ ಕೇಳೋಕ್ಕೆ ಹೋಗ್ಬಿಡಿ, ಅದರಲ್ಲಿ ಸ್ವಲ್ಪ ಭಕ್ತಿ ಇಡಿ. ಹೆಂಗೆ ಅಂದರೆ ನೋಡಮ್ಮ, ಇಲ್ಲ ಹನುಮಂತ, ಆಂಜನೇಯ ನನಗೆ ಈ ಕಷ್ಟದಿಂದ ಪಾರು ಮಾಡಪ್ಪ ಅಂತ ಒಂದು ಭಕ್ತಿ ಭಾವ ಇರಬೇಕು. ಅದು ನಮ್ಮ ಉಸಿರು ಹೆಂಗಿರುತ್ತಲ್ಲ, ನಾನು ಯಾವಾಗಲೂ ಹೇಳಬೇಕಾದ್ರೂ ಭಕ್ತಿ ಹೆಂಗಿರಬೇಕು ಅಂದರೆ, ನಾವು ಊಟ ಬಿಟ್ಟರು ಸರಿ, ನೀರು ಬಿಟ್ಟರು ಸರಿ, ನೀರು ಕುಡ್ದಿಲ್ಲ ಅಂದರೂ ಸರಿ, ಉಸಿರು ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಆ ಉಸಿರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಆ ಭಕ್ತಿನಲ್ಲೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಆರಾಧನೆ ಮಾಡ್ತಿರೋಂಥ ದೇವರಿಗೆ ದುರ್ಗಾ ಚಾಲೀಸ, ಆಮೇಲೆ ಹನುಮಾನ್ ಚಾಲೀಸ ವಿಶಾಖ ನಕ್ಷತ್ರದವರಿಗೆ ಮಸ್ಟ್ ಆ್ಯಂಡ್ ಶುಡ್, ವೆರಿ 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 ನೆಸ್ಸರಿ, ಅದು ಮಾಡಲೇಬೇಕು. ಆಮೇಲೆ ಅನುರಾಧ ನಕ್ಷತ್ರಾಧಿಪತಿ ಬಂದು ಶನಿ. ಸ್ವಯಂ ಅನುರಾಧ ನಕ್ಷತ್ರಾಧಿಪತಿ ಶನಿ ಬಂದ್ಬಿಟ್ಟು ಪಂಚಮದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅದು ಶುಕ್ರನೊಟ್ಟಿಗೆ. ದೆರ್ ಈಸ್ ಅ ಹೈ ಪ್ರಾಬಬಿಲಿಟಿ, 80% ಆಫ್ ದ ಚಾನ್ಸ್ ಅವರ ಸ್ಪೌಸ್ ಒಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೇ ಆಗುತ್ತೆ. ಬೈ ಚಾನ್ಸ್ ಅದು ಆಗಿಲ್ಲ, ಅವ್ರದ್ದು ಜಾತಕ ಅಂದರೆ ಗಂಡ ಹೆಂಡತಿ ಜಾತಕ ಚೆನ್ನಾಗಿದೆ, ಒಳ್ಳೆ ಹೊಂದಾಣಿಕೆ ಇದೆ, ಇಲ್ಲ ಹೆಂಡ್ತಿನೋ ಇಲ್ಲ ಗಂಡನೋ, ಯಾರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರ ಹೆಂಡತಿ ಆಗಲಿ ಗಂಡನೇ ಆಗಲಿ ತುಂಬ ಬುದ್ಧಿವಂತರಾಗಿದ್ದಾರೆ ಅಂದರೆ ಅವ್ರ ಯಜಮಾನ್ರು ಹೆಂಗೆ ಸಿಡುಕ್ ಪುಡುಕ್ ಅಂದ್ರೂ ಅಡ್ಜಸ್ಟ್ ಮಾಡಿಕೊಂಡು ಆ ಟೈಮ್ನಲ್ಲಿ ಅವ್ರು ಅರ್ಥ ಮಾಡಿಕೊಂಡು ಕೋಆಪ್ರೇಟಿವ್ ಆಗಿ ಹೋಗ್ಬಿಟ್ರೆ ಜಗಳ ಆಗಲ್ಲ. ಆದರೆ ಅನುರಾಧ ನಕ್ಷತ್ರ ಇರ್ತಾರಲ್ಲ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣುತ್ತೆ. ಅಂದರೆ ಇದಿಲ್ಲ ಅಂದರೆ ಅದು ಡೆಫಿನೆಟಾಗಿ ಆಗುತ್ತೆ. ಆಮೇಲೆ ಅನುರಾಧ ನಕ್ಷತ್ರದವರು ಕೂಡ ಸಹ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಈ ಸಮಯದಲ್ಲಿ ಮೋರ್ ಇಂಪಾರ್ಟೆಂಟ್ಲಿ ಯಾರಾದ್ರು ಬಿಲ್ಡರ್ಸ್ ಇರ್ತಾರಂತ ಇಟ್ಕೊಳ್ಳಿ, ಬಿಲ್ಡರ್ಸ್ ಅವರು ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಳ್ಳೋ ಪರಿಸ್ಥಿತಿ ಹೆಚ್ಚಾಗುತ್ತೆ. ದುಡ್ಡು ಹಾಕ್ಬಿಟ್ಟು ಅಷ್ಟು ಲಾಭ ಬರಲ್ಲ, ಅವರು ಕ್ಯಾಪಿಟಲ್ ಬಂದ್ಬಿಟ್ಟು ಡೆಡ್ಡಾಗಿ ಒಂದು ಕಡೆ ಸ್ಟಕ್ ಆಗಿಬಿಡುತ್ತೆ. ಆ ಟೈಮ್ನಲ್ಲಿ ರೊಟೇಷನ್ ಮಾಡೋಕ್ಕೆ ದುಡ್ಡಿರಲ್ಲ, ಸಾಲಕ್ಕೆ ಹೋಗ್ತಾರೆ, ಬಡ್ಡಿ ಜಾಸ್ತಿ ಇರುತ್ತೆ, ಇಲ್ಲ ಎಷ್ಟನ್ನೋ ಬಡ್ಡಿ ಇರಲಿ, ಅದು ಆ ಟೈಮ್ ಟು ಟೈಮ್ ಕಟ್ಟೋಕ್ಕಾಗಲ್ಲ. ಈ ಪರಿಸ್ಥಿತಿಯೆಲ್ಲ ಉದ್ಭವ ಆಗುತ್ತೆ. ಒಂದು ಮುಚ್ಚಕ್ಕೆ ಹೋಗಿ ಇನ್ನೊಂದು ಮುಚ್ಚಕ್ಕೆ ಹೋಗಿ ಇನ್ನೊಂದು ಅದು ಬಿಲ್ಡಪ್ ಆಗ್ತಾನೇ ಹೋಗುತ್ತೆ. ಅದಕ್ಕೆ ಪರ್ಟಿಕ್ಯುಲರಾಗಿ ಅನುರಾಧ ನಕ್ಷತ್ರದವರು ಏನು ಮಾಡಬೇಕಪ್ಪ ಅಂದರೆ ದುರ್ಗಾ ಕವಚಂ ಅಂತ ಬರುತ್ತೆ. ಏನು ಹೇಳಿ? ದುರ್ಗಾ ಕವಚಂ. ಯೂಟ್ಯೂಬ್ನಲ್ಲಿ ನೀವು ದುರ್ಗಾ ಕವಚಂ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ದುರ್ಗಾ ಕವಚಂ ಒಟ್ಟಿಗೆ ಶಿವನ ದೇವಸ್ಥಾನದಲ್ಲಿ ಏನು ಹೇಳಿ ಶಿವನ ದೇವಸ್ಥಾನದಲ್ಲಿ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ.
ಹಾಂ, ದುರ್ಗಾ ಕವಚ ಮಟ್ಟಿಗೆ ಅನುರಾಧ ನಕ್ಷತ್ರದವರು ಶನಿವಾರದ ದಿನ ಅಮಾವಾಸ್ಯೆ ಮುಂಚೆ, ಶನಿವಾರ ಬರುತ್ತಲ್ಲ ಅಮಾವಾಸ್ಯೆ ಮುಂಚೆ ಅಂದರೆ ಹುಣ್ಣಿಮೆ ಆದಮೇಲೆ 2 ಶನಿವಾರ ಆದರೂ ಬಂದೇ ಬರುತ್ತೆ ಮಿನಿಮಮ್. ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಮುಂಚೆ 2 ಶನಿವಾರ ಬಂದೇ ಬರುತ್ತಲ್ವಾ. ಆ ಶನಿವಾರದ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ದರ್ಶನ ಮಾಡಿ ಅರ್ಚನೆ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಅದರೊಟ್ಟಿಗೆ ಅದು ಆಗೋದಿಲ್ಲ, ಆಂಜನೇಯನ ದೇವಸ್ಥಾನ ಹತ್ರದಲ್ಲಿಲ್ಲಪ್ಪ ಅಂದರೆ ಅಟ್ಲೀಸ್ಟ್ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವಾಗ ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಮುಂಚೆ ಶನಿವಾರದಂದು ಅನುರಾಧ ನಕ್ಷತ್ರದವರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಕಾಲಭೈರವ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗಿ ಒಂದು 9 ಪ್ರದಕ್ಷಿಣೆ ಹಾಕಿ ಅರ್ಚನೆ ಮಾಡಿಸ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಬರಬೇಕು. ಮನೆಗೆ ಬಂದಮೇಲೆ ಪ್ರತಿದಿನ ದುರ್ಗಾ ಕವಚಂ ಮಸ್ಟ್ ಆ್ಯಂಡ್ ಶುಡ್ ಕೇಳಲೇಬೇಕು. ಅದರಿಂದ ಏನಾಗುತ್ತೆ, ಅವರ ಆರೋಗ್ಯ ಸಮಸ್ಯೆ, ವೈಫ್ ಒಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅವ್ರ ಮನೆಯಲ್ಲಿ ಯಾರೇ ಇರಲಿ ಅವ್ರ ಆರೋಗ್ಯ ಸಮಸ್ಯೆಯಿಂದ ಇವರು ಹಣ ಖರ್ಚು ಮಾಡ್ತಾರಲ್ಲ, ಲಾಸ್ ಆಗುತ್ತಲ್ಲ, ಅದು ಅವಾಯ್ಡ್ ಆಗುತ್ತೆ. ಆಮೇಲೆ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಆಗೋದು ಅದು ಅವಾಯ್ಡ್ ಆಗುತ್ತೆ. ಅಂದರೆ ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡೋ ಮುಂಚೆನೇ ಮನಸ್ಸು ಬೇಡ ಅನ್ನುತ್ತೆ. ಅದು ಎಷ್ಟೇ ಇದಿತ್ತು ಅಂದ್ರೂ, ಇಲ್ಲ ಒಂದು ಸನ್ನಿವೇಶ ಬರುತ್ತೆ, ನೀವು ಅವ್ರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ, ಅವ್ರ ಹತ್ರ ದುಡ್ಡಿದ್ರೂ ತೆಗೆದು ಹಾಕೋಕ್ಕಾಗಲ್ಲ, ಅಂಥದ್ದೇನೋ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅದಕ್ಕಿಂತ ಬೆಸ್ಟ್ ಅಂದರೆ ಇವಾಗ ಪ್ರಾಪರ್ಟಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು 3 ತಿಂಗಳು ಗುರು ಬದಲಾವಣೆ ಆಗೋವರೆಗೂ ದಯವಿಟ್ಟು ಗುರು ಬಂದ್ಬಿಟ್ಟು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರೋವರೆಗೂ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ, ಇನ್ಕ್ಲೂಡಿಂಗ್ ಬಿಲ್ಡರ್ಸ್. ಎಷ್ಟಿದೆ ಅಷ್ಟರಲ್ಲೇ ನೀವು ನಡ್ಸ್ಕೊಂಡು ಹೋಗಿ ಟ್ರೈ ಮಾಡಿ. ನೀವು ಬುದ್ಧಿವಂತರಾಗ್ತೀರಾ, ಸೇಫ್ ಆಗ್ತೀರಾ. ಆಯಿತಾ? ಇದಾಯಿತು ಅನುರಾಧ ನಕ್ಷತ್ರ. ಈಗ ಜ್ಯೇಷ್ಠ ನಕ್ಷತ್ರ ಅಧಿಪತಿ ಬಂದು ಬುಧ. ಸ್ವಯಂ ಬುಧ ಇರೋದ್ರಿಂದ ಅದು ಇವರು ಸ್ವಲ್ಪ ತುಂಬಾ ಕೇರ್ಫುಲ್ಲಾಗಿರಬೇಕು. ಎಷ್ಟೇ ಅವಾಯ್ಡ್ ಮಾಡೋಕ್ಕೆ ಹೋದ್ರೂ ಯಾರಾದ್ರೂ ಈ ಜ್ಯೇಷ್ಠ ನಕ್ಷತ್ರದಲ್ಲಿರೋರಿಗೆ ಅವರ ಜಾತಕ ಬಲವಾಗಿಲ್ಲ ಅಂದರೆ, ಜ್ಯೇಷ್ಠ ನಕ್ಷತ್ರಾಧಿಪತಿ ಬುಧ ಅಥವಾ ವೃಶ್ಚಿಕ ರಾಶಿ ಅಧಿಪತಿ ಕುಜ ಅವರು ಒಳ್ಳೆ ಸ್ಥಾನದಲ್ಲಿಲ್ಲ ಅಂದರೆ ಕೇಂದ್ರದಲ್ಲಿಲ್ಲ, ಅಥವಾ ಧರ್ಮ ತ್ರಿಕೋಣದಲ್ಲಿಲ್ಲ, ಉಚ್ಚ ಸ್ಥಾನದಲ್ಲಿಲ್ಲ, ಲಗ್ನಾಧಿಪತಿ ಬಲಶಾಲಿ ಇಲ್ಲ, ಆ ಲಗ್ನಾಧಿಪತಿ ಮೇಲೆ ಶನಿ ದೃಷ್ಟಿ ಅಂದರೆ ಪಾಪಗ್ರಹ ದೃಷ್ಟಿ, ಶನಿ ಕುಜ ದೋಷ ಎಲ್ಲ ಹೇಳ್ತಾರಲ್ಲ, ಶನಿ ಕುಜನ್ ನೋಡ್ತಾ ಇದ್ದಾರೆ, ಇಲ್ಲ ಶನಿ ಕುಜನೊಟ್ಟಿಗೆ ಇದ್ದಾರೆ, ಅಂಥ ಪರಿಸ್ಥಿತಿಗಳು ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಅವ್ರು ಏನೇ ಮಾಡಲಿ, ಎಷ್ಟೇ ಬುದ್ಧಿವಂತರಾದ್ರೂ ಪ್ರಾಪರ್ಟಿನಿಂದ ಲಾಸ್ ಆಗೇ ಆಗುತ್ತೆ, ಅಥವಾ ಸೈಬರ್ ಕ್ರೈಮ್ ಅಂತ ಪರಿಸ್ಥಿತಿ ಉಂಟಾಗುತ್ತೆ, ಹಣ ಕಳ್ಕೊಳ್ತಾರೆ. ಅದು ಆಗಲೇಬಾರ್ದು ಜ್ಯೇಷ್ಠ ನಕ್ಷತ್ರದವ್ರಿಗೆ. ಅಂದರೆ ಅದು ಆಲ್ ಆಫ್ ಸಡನ್ ಅವ್ರು ಹೆಂಗೆ ಅಂದರೆ ಸೀಕ್ರೆಟಿವ್ ಆಗಿ ಮಾಡೋಕೆ ಹೋಗ್ತಾರೆ ಜ್ಯೇಷ್ಠ ನಕ್ಷತ್ರದವರು. ಯಾರಿಗೂ ಹೇಳ್ಬಾರ್ದಪ್ಪ ನಾನು ಪ್ರಾಪರ್ಟಿ ತೊಗೊಳ್ತಾ ಇರೋದು, ಮನೇಲಿರೋರ್ಗು ಮನೆಯಲ್ಲಿ ಹೆಂಡ್ತಿ ಅಪ್ಪ ಅಮ್ಮ ಯಾರಿಗೂ ಹೇಳ್ಬಾರ್ದು, ಅವ್ರು ಯಾರೋ ಒಂದು ಒಳ್ಳೆ ಪ್ರಾಪರ್ಟಿ ಕೊಡ್ತಾ ಇದ್ದಾನೆ, ನಾನು ಅದ್ರ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ನಾಳೆ ಹೆಲ್ಪ್ ಆಗುತ್ತೆ ಅಂತ ಸೀಕ್ರೆಟಾಗಿ ಮಾಡೋಕೆ ಹೋಗ್ತಾರೆ, ಸಿಗಾಕೋತಾರೆ. ಸೀಕ್ರೆಟಾಗಿ ಹಣ ಹೂಡಿಕೆ ಮಾಡೋಕೆ ಹೋಗ್ತಾರೆ, ಶೇರ್ ಮಾರ್ಕೆಟಲ್ಲೋ ಇಲ್ಲ ಆನ್ಲೈನ್ ಗ್ಯಾಮ್ಲಿಂಗ್ನಲ್ಲೋ, ಏನೋ ಗ್ಯಾಮ್ಲಿಂಗ್ ಮಾಡೋಕೆ ಹೋಗ್ತಾರೆ. ಒಂದು 10 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಆಗಿಬಿಡುತ್ತೆ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲೂ ಹಣ ಕಳ್ಕೊಳ್ತಾರೆ. ಅದಕ್ಕೆ ಈ ಜ್ಯೇಷ್ಠ ನಕ್ಷತ್ರದವರು ಸೀಕ್ರೆಟಿವ್ ಇಂಥದ್ದೆಲ್ಲ ಮಾಡಬಾರ್ದು. ಜ್ಯೇಷ್ಠ ನಕ್ಷತ್ರದವರು, ಮುಖ್ಯವಾಗಿ ಜ್ಯೇಷ್ಠ ನಕ್ಷತ್ರದವರು ಅವರ ಮನೇಲಿರೋರ ಹೆಣ್ಣು ಮಕ್ಕಳು ಯಾರೇ ಇರಲಿ, ತಾಯಿಯಿಂದ ಹಿಡಿದು ಮಕ್ಕಳು, ಅವ್ರಿಗೆ ಮಗಳಿದ್ದರೆ ಅವ್ರ ಮಗಳವ್ರಿಗೂ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋಬೇಕು. ಬೈ ಚಾನ್ಸ್ ಅವರ ತಾಯಿಯಿಂದ ಹಿಡಿದು ಆ ಮಗುವರೆಗೂ ಅವ್ರ ತಪ್ಪೇ ಇರಲಿ, ಜ್ಯೇಷ್ಠ ನಕ್ಷತ್ರದವರು ಸರಿಯಾಗೇ ಇರಲಿ, ಆದ್ರೂ ರೆಸ್ಪೆಕ್ಟಿಂದ ನೋಡಬೇಕು. ಅಷ್ಟೇ ಅಲ್ಲ, ಹೊರಗಡೆ, ಯಾಕಂದರೆ ಚತುರ್ಥ ಭಾವ ಅಲ್ಲ, ಪಬ್ಲಿಕ್ನಲ್ಲೂ ಕೂಡ ಹೆಂಗಸರನ್ನ ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಮಾತಾಡಬಾರ್ದು, ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಹಂಗೆ ಮಾಡಿದ್ರೆ ಏನಾಗುತ್ತೆ, ಈ ವಕ್ರ ಬುಧ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಚತುರ್ಥದಲ್ಲಿದ್ದಾರಲ್ವ, ಅವರು ಸಬ್ಕಾನ್ಷಿಯಸ್ ಮೈಂಡ್ ಅವ್ರಿಗೆ ಹೆಂಗಾಗ್ಬಿಡ್ತಂದರೆ ಅವರು ಎಂಥ ಶತದಡ್ರು ಆಗ್ಬಿಡ್ತಾರಂದರೆ ಆಮೇಲೆ ಒದ್ದಾಡ್ತಾರೆ, ಕೈಯಲ್ಲಿ ಇದ್ದಿದ್ದು ಕಳ್ಕೊಂಬಿಟ್ಟು ನೆಮ್ಮದಿನೇ ಇರಲ್ಲ.
ಅದರೊಟ್ಟಿಗೆ ಬ್ಯಾಡ್ ಹ್ಯಾಬಿಟ್ಸ್ ಕಡೆ ತಿರುಗಿಬಿಡ್ತಾರೆ. ಡ್ರಿಂಕ್ಸ್ ಇನ್ ಕೇಸ್ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದರೆ ಅವ್ರ ಹೆಲ್ತ್ ಇಶ್ಯೂಸ್ ಕೂಡ ಆಗುತ್ತೆ. ಯಾರಿಗೆ ಜ್ಯೇಷ್ಠ ನಕ್ಷತ್ರದವ್ರಿಗೆ ಸ್ಮೋಕಿಂಗ್ ಇತ್ತು ಅಂದರೆ ಡೆಫಿನೆಟ್. ಸೊ ನೀವು ತುಂಬ ಹುಷಾರಾಗಿರಬೇಕು. ಜ್ಯೇಷ್ಠ ನಕ್ಷತ್ರದವರು ಆಗಲೇ ಹೇಳಿದಾಗೆ ಒಂದು ಹನುಮಾನ್ ಚಾಲೀಸ ಡೆಫಿನೆಟ್ ಪ್ರತಿದಿನ ಕೇಳಬೇಕು, ಮಿಸ್ಸೇ ಮಾಡೋಂಗಿಲ್ಲ. ಆದರೆ ಗಜೇಂದ್ರ ಮೋಕ್ಷ ಕೇಳಿದ್ರೂ ಅಂದರೆ ಒಂದು ತಿಂಗಳಲ್ಲಿ 2 ಸರಿ ಗಜೇಂದ್ರ ಮೋಕ್ಷ ಕೇಳಿದ್ರೂ ಒಳ್ಳೆಯದೇ. ಹಾಗೆಯೇ ದುರ್ಗಾ ಕವಚಂ ಅವರು ಕೂಡ ಕೇಳಿದ್ರೆ ಒಳ್ಳೆಯದು. ಯಾರು ಜ್ಯೇಷ್ಠ ನಕ್ಷತ್ರದವರು. ಅದರೊಟ್ಟಿಗೆ ಜ್ಯೇಷ್ಠ ನಕ್ಷತ್ರದವರು ಹನುಮಂತನ ದೇವಸ್ಥಾನ ಅಥವಾ ಕಾಲಭೈರವ ದೇವಸ್ಥಾನ ಅಥವಾ ಈ 2 ದೇವಸ್ಥಾನಕ್ಕೆ ಹೋಗ್ಬಿಟ್ಟು 9 ಪ್ರದಕ್ಷಿಣೆ ಶನಿವಾರ, ಬುಧವಾರ, ಮಂಗಳವಾರ ಈ 3 ದಿನದಲ್ಲಿ ಯಾವುದಾದ್ರು ಒಂದು ದಿನ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ದೇವರ ಹತ್ರ ಬೇಡ್ಕೊಂಡು ಅರ್ಚನೆ ಮಾಡಿಸ್ಕೊಂಬಂದರೆ ತುಂಬ ಒಳ್ಳೆಯದು ಜ್ಯೇಷ್ಠ ನಕ್ಷತ್ರದವರಿಗೆ. ಇದಾಯಿತು ವೃಶ್ಚಿಕ ರಾಶಿಗೆ. ನಾನು ಸಿಂಪಲ್ ಬೇಸಿಕ್ಕಾಗಿ ಹೇಳ್ತಾ ಇದ್ದೀನಿ. ಆದರೆ ಮಂತ್ಲಿ ವೈಸ್ ರಿಪೋರ್ಟ್ನ ನಾನು ಕೆಲವೇ ದಿನದಲ್ಲೇ ರಿಲೀಸ್ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ಮಂತ್ ಮುಂಚೆ ನಾನು ರಿಲೀಸ್ ಮಾಡ್ತೀನಿ. ಈ ಮಾಹಿತಿನ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಯಾರ್ಯಾರು ಹಂಚಬೇಕು ಹಂಚಿ. ಯಾಕಂದರೆ ತುಂಬ ಕ್ರಿಟಿಕಲ್ ಆಗಿದೆ, ತುಂಬ ಹುಷಾರಾಗಿರಬೇಕು. ಬೃಹಸ್ಪತಿಗಳು ಯಾವಾಗ ಕಟಕ ರಾಶಿಗೆ ಬರ್ತಾರೋ ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ ನಿಮಗೆ ಸಮಯ. ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ 3ಗೂ. ಸೊ ಇದಾಯಿತು ವೃಶ್ಚಿಕ ರಾಶಿಯವ್ರದ್ದು. ಧನ್ಯವಾದಗಳು. ನಮಸ್ಕಾರ.